ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಬ್ಯೂಟಿಫುಲ್ ಥಿಂಗ್. ಅದು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಮಟ್ಟದಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಅದೇ ಕೆಟ್ಟ ರೀತಿಯಲ್ಲಿ ಅಂತ ಹೇಳಿದ್ರೆ ಅದು ಬೇರೆ ಇದಕ್ಕೆ ಹೋಗಿಬಿಡತ್ತೆ. ಲೈಕ್ ಏನು ಬೇಕಾದರೂ ಮಾಡ್ಬೋದು. ಈಗಿನ ಜನ್ರೇಷನ್ ಅಥವಾ ಜನ್ರೇಷನ್ ಅಂತ ನಾನು ಹೇಳಲ್ಲ, ಈಗಿನ ಟೈಮಲ್ಲಿ ಏನಾಗಿದೆ, ಕೆಲವೊಬ್ಬರು ತುಂಬ ರಾಂಗಾಗಿ ಯೂಸ್ ಮಾಡ್ಕೊಳ್ಳೋದು ಅದು ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಒಂದು ಕ್ಲಾರಿಟಿ ವಿಡಿಯೋ ಕೊಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ನಾನು ಆ್ಯಕ್ಚುಲಿ ಈ ಥರ ಕ್ಲಾರಿಟಿ ವಿಡಿಯೋ ಕೊಡೋದು ಅಥವಾ ರಬ್ಬಿಷ್ ಮಾಡ್ಕೊಳ್ಳೋದು ಇದೆಲ್ಲ ನನಗೆ ಯೂಶ್ವಲಿ ಇಷ್ಟ ಆಗಲ್ಲ. ನಾನು ಅದನ್ನು ಮಾಡೋಕ್ಕೂ ಹೋಗಲ್ಲ. ಎಲ್ಲಾದರೂ ಒಂದು ಆರ್ಗ್ಯುಮೆಂಟ್ಸ್ ಅಥವಾ ಏನೋ ನಡೀತಿದೆ ಅಂತಂದಾಗ ಓಕೆ ಫೈನ್, ನಿನಗೆ ಗೊತ್ತಿಲ್ಲ ಅದಕ್ಕೆ ಆರ್ಗ್ಯೂ ಮಾಡ್ತಿದ್ಯಾ ಅಂತ ನಾನು ಅದಕ್ಕೆ ಮಾತಿಗೆ ಹೋಗಲ್ಲ. ಬಟ್ ಈಗ ಏನಾಯಿತು ಅಂತಂದರೆ, ನನಗೆ ಲಾಟ್ ಆಫ್ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಸ್ಟೂಡೆಂಟ್ ಕಡೆಯಿಂದನೇ. ಮ್ಯಾಮ್ ಏನಾಯಿತು ಅಂತ ಹೇಳಿ, ಅಟ್ಲೀಸ್ಟ್ ನಮ್ಮನ್ನು ಪ್ರೀತಿಸೋರ್ಗಾದ್ರೂ ನಾನು ಇದನ್ನು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ರಿಗೂ ಕಾಲ್ ಮಾಡಿ ಕಾಲ್ ಮಾಡಿದಾಗ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಇನ್ಸಿಡೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಅಕಾಡೆಮಿಗೆ ಸ್ಟೂಡೆಂಟ್ ಆಗಿಯೇ ಇವರು ಜಾಯಿನ್ ಆಗಿದ್ದು. ಜಾಯಿನ್ ಆದರೂ ಸ್ಟಾರ್ಟಿಂಗಲ್ಲಿ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿದ್ರು. ನಾವು ಸ್ಟಾರ್ಟಿಂಗ್ ನೋಡಿರಲಿಲ್ಲ ನಾವು ವೀಡಿಯೋಸ್ ಎಲ್ಲ, ಯಾಕಂದರೆ ತುಂಬ ಜನ ಹಾಕ್ತಾರಲ್ಲ, ಸೊ ಹಾಗಾಗಿ ಅಷ್ಟೊಂದು ಇದು ನೋಡಿರಲಿಲ್ಲ. ಅದಾದಮೇಲೆ ವೀಡಿಯೋಸ್ ಹಾಕ್ತಿದ್ದಾರೆ ಅಂತ ಅವರ ಇದರಲ್ಲೇ ಹಾಕಿದ್ರು. ಓಕೆ ಫೈನ್, ಒಳ್ಳೆಯದೇ ಮಾಡ್ತಿದ್ದಾರಲ್ಲ ಅಂತ ಹೇಳ್ಕೊಂಡು ಸುಮ್ಮನಾಗಿದ್ವಿ. ಬಟ್ ಮಿಡಲಿಂದ ಏನು ಸ್ಟಾರ್ಟ್ ಮಾಡಿದ್ರು ಅಂದರೆ, ಇನ್ನೇನು ಕ್ಲಾಸ್ ಇದಾಗಬೇಕು ಅನ್ನೋ ಟೈಮಲ್ಲಿ ಮಿಡಲಲ್ಲೆಲ್ಲ ಅವರು ಅವ್ರ ಪಾಡಿಗೆ ಅವರೇ ಸೈಡಲ್ಲಿ ಕುತ್ಕೊಳ್ಳೋದು, ಇದೆಲ್ಲ ಮುಂಚೆನೇ ಮಾಡ್ಕೊಂಡಿದ್ದಂತೆ ವೀಡಿಯೋ. ಇದೆಲ್ಲ ಸೈಡಲ್ಲಿ ಕುತ್ಕೊಳ್ಳೋದು, ನನ್ನನ್ನು ಸೈಡಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿಬಿಟ್ಟು ಲೈಕ್ ಪೋರ್ಟ್ರೇ ಮಾಡೋದು, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇವ್ರು ಮಾತ್ರ ಸೈಡಲ್ಲಿ ಕುತ್ಕೊಳ್ಳೋದು, ಹೀಗೆ ಮಾಡ್ತಾ ಹೋದರು. ನಾನು ಯೂಶ್ವಲಿ ಸ್ಟೂಡೆಂಟ್ಸ್ ಅಂತ ಬಂದಾಗ ಎಲ್ಲರೂ ಒಂದೇ ಥರ ನಮಗೆ, ಯಾಕಂದರೆ ನಾವು ಪರ್ಸ್ನಲಾಗಿ ಅವ್ರನ್ನ ತೊಗೊಳ್ಲಿಕ್ಕೆ ಹೋಗಲ್ಲ. ಪರ್ಸ್ನಲಾಗಿ ತೊಗೊಂಡ್ರೆ ಅದು ಬೇರೆ ಥರನೇ ಹೋಗಿಬಿಡುತ್ತೆ. ಏನೋ ಅವ್ರಿಗೆ ಜಾಸ್ತಿ ಮಾಡಿದ್ವಿ, ಇವ್ರಿಗೆ ಕಡಿಮೆ ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಎಲ್ಲ ಸ್ಟೂಡೆಂಟ್ಸ್ನೂ ಒಂದೇ ಥರ ಟ್ರೀಟ್ ಮಾಡ್ತೀವಿ. ವೆದರ್ ಅವರು ಏನೋ ತುಂಬ ಹೈ ಪೊಸಿಷನಲ್ಲಿ ಇದ್ರೂ ಅಥವಾ ಲೋ ಪೊಸಿಷನಲ್ಲಿ ಇದ್ರೂ ಕೂಡ ಒಂದೇ ಥರನೇ ಟ್ರೀಟ್ ಮಾಡ್ತೀವಿ ನಾವು. ಸೊ ಅದೇ ಥರನೇ ಅವ್ರನ್ನ ಟ್ರೀಟ್ ಮಾಡ್ತಾಯಿದ್ವಿ. ಅವರು ಜಾಯಿನ್ ಆಗಿ ಲೈಕ್ ಈ ಥರ ಇನ್ನೇನು ಮುಗಿಬೇಕು ಅನ್ನೋ ಟೈಮಲ್ಲಿ ಲೈಕ್ ಗ್ರೂಪಲ್ಲೇ ಅವ್ರ ಬಿಹೇವಿಯರ್ ಕೂಡ ಎಲ್ಲ ಚೇಂಜ್ ಆಗ್ತವೆ. ಇದು ನಮಗೆ ಅವ್ರದ್ದೇ ಬ್ಯಾಚಲ್ಲಿರೋ ಸ್ಟೂಡೆಂಟ್ಸ್ ಹೇಳಿದ್ದು, ಈವನ್ ದೋ ಅದು ಕೂಡ ವೀಡಿಯೋಸ್ ಇದೆ. ನಾನು ಹಾಗೆ ವೀಡಿಯೋಸ್ ಎಲ್ಲ ಬಿಡ್ತಾ ಹೋಗಿದ್ದಿದ್ರೆ ನನಗೂ ಅವ್ರಿಗೂ ಏನೂ ವ್ಯತ್ಯಾಸನೇ ಇರ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಕಮ್ಮಿಂಗ್ ಡೇಸಲ್ಲಿ ನಾನು ಅದನ್ನು ಬಿಡಲಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ, ಇನ್ನು ಅದೇ ಬ್ಯಾಡ್ ವೀಡಿಯೋಸ್ನ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮ್ಯಾನೇಜ್ಮೆಂಟ್ ಕೇಳಿದಾಗ ಅವರು ಅಷ್ಟೊಂದು ರೆಸ್ಪಾನ್ಸ್ ಕೂಡ ಮಾಡಿರಲಿಲ್ಲ. ಸೊ ಏನು ಅಂದರೆ ಉಲ್ಟಾ ಮಾತಾಡೋದು, ಲೈಕ್ ಈ ಥರ ಮಾತಾಡ್ತಾ ಇದ್ರಂತೆ. ಸರಿಪ್ಪ, ನನಗೆ ಹೇಳಿದ್ರು, ನಾನೇ ಮಾತಾಡ್ತೀನಿ, ಕರೀರಿ ಅವ್ರನ್ನ ಅಂತ ಹೇಳಿದೆ. ಅಷ್ಟರಲ್ಲಿ ನಾನೇ ಅಲ್ಲಿಗೆ ಹೋದೆ. ನಾನು ಇನ್ನೇನು ಮಾತಾಡಬೇಕು ಅನ್ನೋಷ್ಟರಲ್ಲಿ ಅವರು ಹೋಗಿಬಿಡ್ತಿದ್ರು. ನನ್ನ ಹತ್ರ ಮಾತಾಡಲಿಕ್ಕೇ ಇದಾಗ್ತಾ ಇರಲಿಲ್ಲ. ಆಗ ಸ್ವಲ್ಪ ನನಗೆ ಡೌಟ್ ಬಂತು. ಇನ್ ಕೇಸ್ ಅವರಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗಿದೆ ಹೌದಾದರೆ ನಮ್ಮ ಹತ್ರ ಕೇಳ್ತಿದ್ರು ಅಥವಾ ಏನಾದರೂ ಸೊಲ್ಯೂಷನ್ನ ಕೇಳ್ತಾಯಿದ್ರು. ಬಟ್ ಅವ್ರು ಏನು ಮಾಡಿದ್ರು, ಏನೂ ಮಾತಾಡಲಿಕ್ಕೆ ರೆಡಿ ಇರಲಿಲ್ಲ. ಸೊ ಆಗ ನಮಗೆ ಡೌಟ್ ಬಂತು. ನಾನೊಂದು ಕಂಪ್ಲೇಂಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ, NCR ಮಾಡಿದ್ವಿ. ಅಲ್ಲಿ ಸ್ಟೇಷನ್ ಕಡೆಯಿಂದ ಕಾಲ್ ಮಾಡಿದ್ರು ಬರ್ತಾ ಇರಲಿಲ್ಲ. ಲೈಕ್ ನಾಳೆ ನಾಡಿದ್ದು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಡೈರೆಕ್ಟ್ ನಮ್ಮ ಇವ್ರ ಕಡೆಯಿಂದ ನನ್ನನ್ನು ಏನು ಓವರ್ ದ ಟೇಬಲ್ ಕರೆಸಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ನಾನು ಯಾವುದೇ ಮಾತಾಡಿದ್ರೂ ಸುಮ್ಮನೆ ಹೇಳಲ್ಲ. ನಾನು ಏನೇ ಮಾತಾಡಿದ್ರು ವಿತ್ ಪ್ರೂಫ್ ನಾನು ಮಾತಾಡ್ತೀನಿ. ನನ್ನ ಹತ್ರ ಏನೂ ಇಲ್ಲ ಅಂತಂದಾಗ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಮೊದಲಿಂದನೂ ಈ ಥರ ಪ್ರಾಬ್ಲಮ್ಗಳು ಆಗ್ತಾನೆ ಇತ್ತು. ನಿಮಗೆ ಗೊತ್ತಿರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಒಂದು ಇದನ್ನು ಮಾಡಬೇಕು ಅಥವಾ ಏನೋ ಒಂದು ನಾವು ಮಾಡಬೇಕು ಅಂತಂದರೆ ಕಾಲಿಳಿಯೋರು ತುಂಬ ಜನ ಇರ್ತಾರೆ. ಥ್ರೆಟ್ನಿಂಗ್ ಕಾಲ್ಸು ಅದು ಇದು ಎಲ್ಲ ತುಂಬ ಇತ್ತು. ಬಟ್ ನಾನು ಅಷ್ಟೊಂದು ಮೈಂಡ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ವಿತ್ ಪ್ರೂಫ್ ನಾನಿದು ಮಾತಾಡ್ತಾ ಇರೋದು. ಸೊ ಓವರ್ ದ ಟೇಬಲ್ ಬನ್ನಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಸ್ವಲ್ಪ ಡೌಟ್ ಬಂತು. ಸೊ ನೋಡೋಣ ಅಂತ ಹೇಳಿಬಿಟ್ಟು ಹೋದಾಗ ಅವರು ಡೈರೆಕ್ಟು ನನಗೆ 3 lakh ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ ಟಾರ್ಚರ್ ಮಾಡ್ತೀನಿ ಅಥವಾ ಇನ್ನೂ ನಾನು ಕೆಟ್ಟದಾಗಿ ಹಾಕ್ಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದರು. ನಮ್ಗೆ ಆ್ಯಕ್ಚುಲಿ ಇದು ಓವರ್ ದ ಟೇಬಲ್ ಬನ್ನಿ ಅಂತ ಹೇಳಿದಾಗಲೇ ನಮಗೊಂದು ಕ್ಲಾರಿಟಿ ಇತ್ತು. ಇಲ್ಲ, ಇವರದ್ದು ಕ್ಲಾರಿಟಿ ಅಂತಂದರೆ ಒಂದು ಡೌಟ್ ಇತ್ತು, ಇವರದ್ದು ಬೇರೆ ಏನೋ ಪ್ಲ್ಯಾನ್ಸ್ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ರೆಕಾರ್ಡ್ ಮಾಡಿ ಸ್ಟೇಷನಿಗೆ ಹೋಗಿ
ಏನೋ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಲೈಕ್ ಅವ್ರದ್ದು ಬಿಹೇವಿಯರೇ ಆಗಿತ್ತು. ಬಿಕಾಸ್ ತುಂಬ ಜನನ ಕರ್ಕೊಬಂದಿದ್ರು. ಒಂದಿಷ್ಟು ಏನು ಗುಂಡಾಗಳು ಅಂತ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಗೊತ್ತಿಲ್ಲ ನನಗೆ ಅವ್ರು ಏನು ಅಂತ ಹೇಳಿಬಿಟ್ಟು. ಬಟ್ ತುಂಬ ಜನ ಬಾಯ್ಸ್ ಇದ್ದರು ಅಲ್ಲಿ. ನಾನು ಒಬ್ಬಳೇ ಹುಡುಗಿ ಅಲ್ಲಿ ಮಾತಾಡಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ನಾನು ಹೇಳಿದೆ ಇಲ್ಲ ನಾನು ಮಾತಾಡಲ್ಲ ಅಂತ ಹೇಳಿದ ಮೇಲೆ ಅವರು ಚಿನ್ಮಯ್ ಅವ್ರನ್ನ ಕರೆಸಿದ್ರು. ಅಂದರೆ ಆ ಹುಡುಗಿ ಏನು ನಮಗೆ ತೊಂದರೆ ಮಾಡ್ತಿದ್ರಲ್ಲ ಅವರು, ಆ್ಯಕ್ಚುಲಿ ಅವ್ರ ಹಿಂದೆ ಬೇರೆಯವರು ಇದ್ದರು ಅಂತ